ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಂದಿ ಬೆಟ್ಟಕ್ಕೆ ಹೊರಡೋಣ ಅಂತ ಹೊರಟಿದ್ವಿ, ವೀಕೆಂಡ್ ಆಗಿರೋದ್ರಿಂದ. ಹಂಗೆ ನನ್ನ ಫ್ರೆಂಡು ಬರ್ತೀನಿ ಅಂತ ಅವ್ರ ವೈಫ್ನ ಕರ್ಕೊಂಡು ಸರಿ ಅಂತ ಎಲ್ಲರೂ ಹೊರಟ್ವಿ. ಇದು ಬಂದು ಹೆಬ್ಬಾಳು ಫ್ಲೇಓವರು. ಬೆಳಗಿನ ಜಾವ ನಾವು ಮನೆ ಬಿಟ್ಟಾಗ 4 o'clock ಆಗಿತ್ತು. ಯಾಕಂದರೆ ಬೆಳಿಗ್ಗೆ ಸನ್ರೈಸ್ ನೋಡೋಣ ಅಂತ ಹೊರಟಿದ್ದು ನಾವು. ಸರಿ ಅಂತ ಹಂಗೆ ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಟಾಪ್ ಕೊಟ್ವಿ, ತುಂಬ ಚಳಿ ಇರೋದ್ರಿಂದ ಕಾಫಿ ಕುಡಿಯೋಣ ಅಂತ. ಹಾಗೆ ಸರಿ ನಂದಿ ಬೆಟ್ಟಕ್ಕೆ ಹೋಗೋಷ್ಟೊತ್ತಿಗೆ ಅರೌಂಡ್ 5:45 ಆಗಿತ್ತು. ಅದು ತುಂಬಾ ಫಾಗ್ ಇತ್ತು, ನೋಡ್ತಾ ಇರ್ಬೋದು ನೀವು. ರೋಡೇ ಕಾಣಿಸಲ್ಲ, ಅಷ್ಟೊಂದು ಫಾಗ್ ಇದೆ. ತುಂಬ ಚೆನ್ನಾಗಿತ್ತು ಆ ರೈಡು. ವೀಕೆಂಡ್ ಅಲ್ವಾ, ಅದಕ್ಕೆ ತುಂಬ ಟ್ರಾಫಿಕ್ ಜಾಮ್ ಕೂಡ ಇತ್ತು. ಎಲ್ಲ ಕಡೆಯಿಂದ ಎಲ್ಲ ನೋಡೋಕ್ಕೆ ಅಂತಲೇ ಬರ್ತಾರೆ. ಇಲ್ಲಿ ಸನ್ರೈಸ್ ನೋಡೋಕ್ಕೆ ಅಂತಲೇ ತುಂಬ ಜನ ಬೇರೆ ಕಡೆಯಿಂದನೂ ಬರ್ತಾರೆ. 2 ವೀಲರ್ಸ್ ಅವರೆಲ್ಲ ಸ್ವಲ್ಪ ಹಂಗೆ ಸೈಡ್ ಮಾಡಿಕೊಂಡು ಜಾಗ ಮಾಡಿಕೊಂಡು ಮುಂದೆ ಹಂಗೆ ಹೋಗ್ತಾ ಇದ್ವಿ. 2 ವೀಲರ್ ಸ್ವಲ್ಪ ಮೂವ್ ಆಗ್ತಾಯಿತ್ತು, ಈ ಕಾರ್ ಆಗಲಿ ಬಸ್ ಆಗಲಿ ಮೂವ್ ಆಗ್ತಾ ಇರಲಿಲ್ಲ. ಮುಂದಕ್ಕೆ ಹೋಗ್ತಾ ಇದ್ದಂಗೆ ಹಂಗೆ ಪೊಲೀಸರು ಪಾಪ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ನೋಡ್ಬೋದು ನೀವೆಲ್ಲ 2 ವೀಲರ್ಸ್ಗಳು ಬೇಗ ಹೋಗ್ತಾ ಇದ್ವಿ. ಕಾರಲ್ಲಿ ಬಂದರೆ ಅಂತೂ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅವ್ರು ನುಗ್ಸೋಕ್ಕೂ ಆಗೋಲ್ಲ. 2 ವೀಲರ್ಸ್ ಆದರೆ ಅಲ್ಲಿ ಇಲ್ಲಿ ನುಗ್ಸ್ಕೊಂಡು ಹೆಂಗೋ ನಾವು ಬೇಗ ಹೋಗ್ಬೋದು. ನೋಡ್ತಾ ಇರ್ಬೋದು ಮುಂದೆ ನನ್ನ ಫ್ರೆಂಡ್ ಹೋಗ್ತಾ ಇರೋದು, ಅವ್ರ ವೈಫು. ಇಲ್ಲಿ ಬಂದು ಪಾರ್ಕಿಂಗ್ ಸ್ಪಾಟು. ಇಲ್ಲಿ ನಾವು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಬೇಕಾಯಿತು. ಎಲ್ಲ ಕಡೆ ನೋಡಿದ್ವಿ, ತುಂಬಾ ರಶ್ ಇತ್ತು. ಎಲ್ಲಿ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ, ನೋಡ್ಬೋದು ನೀವು. ಆಮೇಲೆ ಅಲ್ಲೊಂದು ಕಡೆ ಜಾಗ ಇತ್ತು, ಪಾರ್ಕ್ ಮಾಡಿಬಿಟ್ಟು ಸರಿ ಅಂತ ಅಲ್ಲಿ ಟಿಕೆಟು ಇತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಇವಾಗ ನಾವು ಬಂದಿರೋದು ನಂದಿ ಹಿಲ್ಸು. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಇದು ಬಂದು ಪಾರ್ಕಿಂಗ್ ಏರಿಯಾ. ಫುಲ್ಲು ಕ್ಲೌಡ್ ಇದೆ ವೀಕೆಂಡ್ ಆಗಿರೋದ್ರಿಂದ. ಹಾಯ್ ಗಾಯ್ಸ್, ಸೊ ನಾವಿವಾಗ ನಂದಿ ಬೆಟ್ಟದಲ್ಲಿದ್ದೀವಿ. ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿ. ನೋಡ್ರಿ, ದಿವ್ಯಾ. ಹಿಂದೆಯಿಂದ ನನ್ನ ವೈಫ್ ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತಾಯಿದ್ಲು. ಅಲ್ಲೆಲ್ಲ ಸರೌಂಡಿಂಗ್ ಎಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ಸನ್ನ ಮಾತಾಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಮೇಲ್ಗಡೆ ಬಂದರೆ ನಮಗೆ ಗಣಪತಿ ದೇವಸ್ಥಾನ ಅಲ್ಲಿ ಸಿಗುತ್ತೆ, ರೈಟ್ ಸೈಡು. ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಆಗಿ ದೇವ್ಗೀತೆ ಹಾಕಿದ್ರು, ನೀವು ಕೇಳಿಸ್ಕೊಳ್ತಾ ಇರ್ಬೋದು. ಇದು ಬಂದು ಫುಲ್ಲು ಕ್ಲೌಡ್ ಇತ್ತು ನೋಡಿ. ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಆಗಿರೋದ್ರಿಂದ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ಸನ್ರೈಸ್ ಅವಾಗ ತಾನೇ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಕಾಲು ಇಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ವೈಟ್ ಕ್ಲೌಡ್ಸ್ ನೋಡ್ತಾ ಇದ್ದರೆ ನೀವು ಕಾಟನ್ ಕ್ಯಾಂಡಿ ನೋಡ್ದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಇದು ಬಂದು ನೀವು ಪ್ರೀ ವೆಡ್ಡಿಂಗ್ ಫೋಟೋಶೂಟು ಏನಾದರೂ ಮಾಡಿಸ್ಕೋಬೇಕು ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಬಂದು ನಿಮಗೆ 4500 rupees ಕೊಟ್ಟರೆ ನಿಮಗೆ ಎಂಟ್ರಿ ಫೀಸು. ಈ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೂ ಒಂದು ಪರ್ಮಿಷನ್ ಅಂತ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫೋಟೋಶೂಟ್. ತುಂಬ ಜನ ಮಾಡಿಸ್ಕೊಳ್ತಾರೆ ವೀಕೆಂಡು. ನನ್ನ ಫ್ರೆಂಡ್ ಪ್ರತಾಪು. ಇದು ಬಂದು ಪ್ರತಾಪ್ ವೈಫು ದಿವ್ಯಾ ಅಂತ. ಇವಳು ನನ್ನ ಹೆಂಡ್ತಿ ನೇಹಾ ಅಂತ. ನೇಹಾ ಸ್ವರೂಪ್ ಯೂಟ್ಯೂಬ್ ಚಾನಲ್ ಇದೆ ತಾನೆ. ವೀಕೆಂಡ್ ಸರಿ ನೋಡೋಣ ಅಂತ ಎಲ್ಲ ಸರೌಂಡಿಂಗ್ ನೋಡೋಣ ಅಂತ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದಾಗ ಆಗುತ್ತೆ ಅಂತ ಮುಂದಕ್ಕೆ ಹೋಗಿ ಸನ್ರೈಸ್ಗೆ ಅಂತ ಮಾರ್ನಿಂಗ್ ಬಂದ್ವಿ. ಎಲ್ಲ ಇವಾಗ ಅರೌಂಡ್ 8 o'clock ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಚೆನ್ನಾಗಿದೆ. ಒಂದು ನೇಚರ್ ಅಂದರೆ ನೋಡ್ಬೋದು ನೀವು. ಇದು ಬಂದು ಚಿಕ್ಕಬಳ್ಳಾಪುರದಲ್ಲಿರೋದು. ಮೇನ್ ರೋಡಿಂದ ನಿಮಗೆ ಆಟೋ ಕೂಡ ಸಿಗುತ್ತೆ, ಶೇರಿಂಗ್ ಆಟೋ. ಅದರಲ್ಲಿ ನಿಮಗೆ ಶೇರಿಂಗ್ ಆಟೋದಲ್ಲಿ ಕಡಿಮೆ ತೊಗೊಳ್ತದೆ, ಮೇಲೆ ಬಂದು ಬಿಡ್ತದೆ ಪಾರ್ಕಿಂಗ್ ಸ್ಪಾಟ್ವರೆಗೂ. ಪಾರ್ಕಿಂಗ್ ಸ್ಪಾಟಿಂದ ನಡ್ಕೊಂಡು ಬರ್ಬೇಕು ಮೇಲಕ್ಕೆ. ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನಾವು ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು ಗಣೇಶನ ದೇವಸ್ಥಾನ. ಡ್ರಾಪ್ ಎಲ್ಲ ನೋಡಿಕೊಂಡು ಈಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನನ್ನ ಫ್ರೆಂಡ್ಸ್ ಅಲ್ಲಿ ಬಂದಿರೋದು ಅವ್ರ ಜೊತೆ ಎಲ್ಲ ಮಾಡಿಕೊಂಡು ಸೊ ಇವಾಗ
ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ ನೋಡೋಣ ಎಷ್ಟು ಜನ ಹೋಗಿದ್ರಿ ಅಂತ. ಸನ್ರೈಸ್ ನೋಡೋಣ ಅಂತಲೇ ಬೇಗ ಮನೆ ಬಿಟ್ಟಿದ್ದು, ಆದರೆ ಸನ್ರೈಸ್ ಅಂದ್ಬಿಟ್ಟು ಎಲ್ಲ ನೋಡಿದ್ವಿ. ಬಿಕಾಸ್ ಅಲ್ಲಿ ಪಾರ್ಕಿಂಗಿಗೆ ಲೇಟ್ ಆಗೋಯಿತು, ತುಂಬ ಟೈಮ್ ತಗೊಳ್ತು ಪಾರ್ಕಿಂಗ್ಗೆ. ಇವತ್ತು ಸಾಟರ್ಡೆ ಮತ್ತು ಸಂಡೇ ಆಗಿ ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ನೇಚರ್ ನಾನು ಸಂಡೇ ಆಗಿದ್ದರಿಂದ ಪಾರ್ಕಿಂಗ್ ಮಾಡೋಷ್ಟೊತ್ತಿಗೆ ಸನ್ರೈಸ್ ಆಗೋಗಿತ್ತು. ಸನ್ರೈಸ್ ಆದಮೇಲೆ ನಾವು ಬೆಟ್ಟದ ಮೇಲೆ ಹತ್ತಿದ್ದಾಯಿತು. ಏನು ಮಾಡೋಕ್ಕಾಗುತ್ತೆ, ಒಂದೊಂದು ಸಾರಿ ಆಗುತ್ತೆ, ಎಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಆಯಿತು. ಸೊ ಆದರೂ ಎಂಜಾಯ್ ಮಾಡಿದ್ವಿ. ನಂದಿ ಬೆಟ್ಟದಿಂದ ಅರೌಂಡ್ 25 ಕಿಲೋಮೀಟರ್ಸ್ ಇದೆ ಈಶಾ ಫೌಂಡೇಶನ್ನು. ನೋಡ್ಬೋದು ನೀವು, ಇದು ಬಂದು ಎಂಟ್ರೆನ್ಸು. ಇಲ್ಲಿಂದ ಅರೌಂಡ್ 5 ಕಿಲೋಮೀಟರ್ಸ್ ಇದೆ ಈಶಾ ಬಂದು. ದೂರದಿಂದ ಒಂದು ವೀಡಿಯೋ ತೊಗೋಬೋದು ಅಂತ ನನ್ನ ವೈಫ್ ಎಲ್ಲ ತೊಗೊಳ್ತಾ ಇದ್ದೀನಿ ವೀಡಿಯೋ. ಅದೇ ನೋಡಿ ಈಶಾ ಬಂದು. ಸೊ ಗೈಸ್ ಫೈನಲಿ ಆದಿಯೋಗಿಗೆ ಬಂದಿದ್ವಿ. ರಶ್ ಇಲ್ಲ. ಸೊ ಏನು ಬಿಸಿಲು ಅಂತೀರಾ, ಸುಮ್ಮನೆ ಜಾಕೆಟ್ ಹಾಕ್ಕೊಂಡಿದ್ರು ಅದರಿಂದ ಬಿಸಿ ಹೊಡಿತಾನೆ. ಸಿಕ್ಕಾಪಟ್ಟೆ ಬಿಸಿಲು. ಫೋಟೋಸ್ ವೀಡಿಯೋಸ್ ಹೆಂಗೆ ಬರುತ್ತೆ ಸೊ ಗೈಸ್ ಆದಿಯೋಗಿಗೆ ಬಂದಿದ್ದೀವಿ. ಆಮೇಲೆ ಸೇಮ್ ಕೊಯಂಬತ್ತೂರಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿನೂ ಬಿಲ್ಡ್ ಮಾಡಿದ್ದಾರೆ. ಸೊ ರಾತ್ರಿ ಹೊತ್ತು ಬಂದರೆ ಇದೆಲ್ಲ ಏನಂತಾರೆ ಅದಕ್ಕೆ, ಮ್ಯೂಸಿಕ್ ಲೈಟ್ಸ್ ಎಲ್ಲ ಆನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗಲೂ ಚೆನ್ನಾಗಿದೆ. ದೇವ್ರ ಸ್ಟ್ಯಾಚು ನೋಡ್ತಿದ್ರೇ ಒಂದು ಪೀಸ್ಫುಲ್ ಆಗಿರೋ ಮೈಂಡ್ ಸಿಗುತ್ತೆ. ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂದರೆ ಸಖತ್ ಖುಷಿ ಆಯಿತು ನೋಡಿ. ತುಂಬ ದಿನ ಆದಮೇಲೆ ಬಂದಿರೋದು, ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿದ್ದು, ಇವಾಗ ನಾನು ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದೀವಿ. ಸೊ ಅಲ್ಲಿ ನೋಡಿ ಅಲ್ಲಿ ರೆಕ್ಸ್ಕೊಂಡು ಹೋಗ್ತಿದ್ದಾರೆ ಲಾಗ್ ಮಾಡ್ತಿದ್ದೀನಿ ಅಂತ. ಸೊ ಬನ್ನಿ ಅವ್ರನ್ನೂ ಕೇಳೋಣ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ಸೊ ಹೇಳಿ, ಎಕ್ಸ್ಪೀರಿಯೆನ್ಸ್ ಹೇಗಿದೆ? ಹಾಯ್ ಗೈಸ್, ನಾವು ಇವತ್ತು ಟೆಂಪಲ್ ರನ್ ಮಾಡ್ತಿದ್ದೀವಿ. ಯಾವುದು ಆದಿಯೋಗಿ ಮಹಾಶಿವನ ಸನ್ನಿಧಾನದಲ್ಲಿದ್ದೀವಿ. ತೋರಿಸ್ಬಿಡಿ ನೋಡಿ, ಈ ಕಡೆ ತೋರಿಸಿ. ನಮ್ಮ ವೈಫು, ಇವರು ನಮ್ಮ ವೈಫು ದಿವ್ಯಾ, ನಮ್ಮ ಹಸ್ಬೆಂಡು, ಇವ್ರ ಹಸ್ಬೆಂಡು ನೇಹಾ, ಅವ್ರ ಹಸ್ಬೆಂಡು. ಸೊ ನಿಮಗೆ ಗೊತ್ತಿರಬೇಕು, ಆಲ್ರೆಡಿ ಇವ್ರದ್ದೇ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಎಲ್ಲ ಮಾಹಿತಿ ಪಿನ್ ಟು ಪಿನ್ ಕೊಡ್ತಿರ್ತಾರೆ ಇವರೇ. ನಾವೇನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವ್ರು ಆಲ್ರೆಡಿ ಟ್ರಾವೆಲ್ ವ್ಲಾಗ್ಸ್ ಮಾಡಿ ತುಂಬ ದಿನದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ ನೇಹಾ ಅವರೇ ಕೊಡ್ತಾರೆ. ದಯವಿಟ್ಟು ಅವ್ರ ಹತ್ರ ನಾವು ಮಾತಾಡ್ಕೊಳ್ಳಿ. ಬಾಯ್ ಗಾಯ್ಸ್.